ಗಾಯ್ಸ್ ಇವಾಗ ಮಧ್ಯಾಹ್ನ ಆಗಿದೆ ಅಲ್ಲ, ನಮ್ಮ ಮಮ್ಮಿ ರೈಸ್ ಅಷ್ಟೇ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಚಟ್ನಿ ಮಾಡಬೇಕು. ನನಗೇನು ಇದರಲ್ಲಿ ಪ್ರೋ ಅಲ್ಲ ಅಡುಗೆ ಮಾಡೋದ್ರಲ್ಲಿ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಯಾವುದೋ ಆನಿಯನ್ ಚಟ್ನಿ ಅಂತೆ, ಸಿಂಪಲಾಗಿರುತ್ತೆ. ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ, ಟೇಸ್ಟ್ ಮಾಡಿನೂ ಹೇಳ್ತೀನಿ ಗಾಯ್ಸ್. ಇದು ಒಣ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ನೆನೆ ಇಡಬೇಕು. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ. ಅರಿಶಿನ ಯೂಸ್ ಆಗುತ್ತೆ, ಇದು ಯೂಸ್ ಆಗುತ್ತೆ, ಇದು ಯೂಸ್ ಆಗಲ್ಲ, ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಖಾರದ ಪುಡಿ, ಆನಿಯನ್ಸ್ ಹಾಕಬೇಕು, ಜೀರಿಗೆ ಹಾಕಬೇಕು, ಮಾಡಬೇಕು. ಇದು ಮಿಕ್ಸಿಯಲ್ಲಿ ಹಾಕಬೇಕು. ಇದರಲ್ಲಿ ಸ್ವಲ್ಪ ಹುಣಸೆ, ಸ್ವಲ್ಪ ಖಾರ, ಸಕ್ಕರೆ ತೆಗೆದುಬಿಟ್ಟು. ನನಗೆ ಯಾವಾಗಲೂ ಹಂಗೆ ಸಕ್ಕರೆಗೆ ಉಪ್ಪಿಗೆ ವ್ಯತ್ಯಾಸನೇ ಗೊತ್ತಾಗಲ್ಲ, ಏನೇನೋ ಮಾಡ್ತಿರ್ತೀನಿ. ನನಗೆ ಉಪ್ಪು ಹಾಕೋಕ್ಕೆ ಭಯ ಆಗುತ್ತೆ ಗೈಸ್, ಎಲ್ಲಿ ಉಪ್ಪು ಜಾಸ್ತಿ ಆಗಿಬಿಡ್ತದೆ ಅಂತ. ಗೈಸ್ ಹೀಗೆ ಬಂದಿದೆ ನೋಡಿ, ಫುಲ್ ರೆಡ್ ಬಟ್ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕು, ಬಟ್ ಬೆಳ್ಳುಳ್ಳಿ ಸುಲಿಯೋಕೆ ನನಗೆ ಸ್ವಲ್ಪ ಬೇಸರ, ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ಇದ್ರ ಜೊತೆ ಆ್ಯಕ್ಚುಲಿ ಫ್ರೈ ಮಾಡಬೇಕಾಗಿತ್ತು, ಇದು ಇನ್ಸ್ಟೆಂಟ್ ಆಗಿರೋದಕ್ಕೆ ಝುಯ್ ಅನ್ಸೋಣ. ಹಾಕಬೇಕು, ಚಟಾಪಟ ಒಳಗೆ ಹಾಕಬೇಕು. ಎಲ್ಲ ಅಡುಗೆ ಆಯಿತು. ಎಲ್ಲ ಆದಮೇಲೆ ನೀಟಾಗಿ ತೆಗೆದಿಡ್ಬೇಕಲ್ಲ. ನಿಮಗೂ ಹೇಳ್ತೀನಿ, ಎಲ್ಲ ಆದಮೇಲೆ ನೀಟಾಗಿ ತೆಗೆದಿಡಿ. ಏನು ಬೇಕಾದರೆ ಬಿಸಾಕಿ ಹೋಗಬೇಡಿ. ಅವ್ರು ಮಾಡೋರ್ಗೂ ಭಾಳ ಕಷ್ಟ ಅಂತ ಹೇಳ್ತಿದ್ದೀನಿ ಗೈಸ್. ಅಂದರೆ ನಮ್ಮಮ್ಮಿ ಬೈತಾರೆ, ನಾನು ಆ ಭಯಕ್ಕೋಸ್ಕರ ಆಗಲಿ ಎಲ್ಲ ನೀಟಾಗಿ ತೆಗೆದಿಡ್ತೀನಿ, ಇಲ್ಲಾಂದರೆ ಸರಿಯಾಗಿ ಬೈತಾರೆ ಅಷ್ಟೇ ಗಾಯ್ಸ್. ತಿಂದು ಹೇಳ್ತೀನಿ ಹೇಗಿದೆ ಅಂತ. ಗೈಸ್ ಆ ಹುಡುಗಿ ನೋಡಿ ಗೈಸ್, ಅಲ್ಲಿ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಆ ಹುಡುಗಿ ನೋಡಿ ಮೆಡಿಟೇಷನ್ ಮಾಡ್ಕ ಅಂತ ಜಾರ್ತಾಳ. ಮುದ್ರಯೋಗ ಏನಯ್ಯ, ಆ ಬ್ರೇಕ್ ಹಿಡಿದ್ಬಿಟ್ಟು ಆ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ರೆ ಬೆಲ್ದಾರು ಗಾಡಿ ತೊಗೊಂಡ್ಬಿಟ್ಟು ಬ್ರೇಕ್ ಹಾಕ್ದೆ, ಏನ್ ಅದನ್ನೇ ಒಂದು ದೊಡ್ಡ ನ್ಯೂಸಾ ನಿಮ್ಗೆ? ದೇವ್ರೇ. ಗೈಸ್ ನಾವು ಬಂದಿರೋದು ಸೋಮಪ್ಪನ ಕೆರೆಗೆ ಇವತ್ತು ಈವ್ನಿಂಗ್. ನಾನು ನಮ್ಮ ಅಕ್ಕ ಮತ್ತು ಶೋರ್ವಿ ಹಾಯ್ ಮಾಡಿ. ಹೇಳು ಎಲ್ಲಿಗೆ ಬಂದೀವಂತ. ನಾವು ಇಲ್ಲಿ ಸೋಮಪ್ಪನ ಗುಡಿ ಬಂದಿದ್ದೀವಿ. ಅಲ್ಲಿ ಜಾರಬಂಡಿ ಆಡಿದ್ವಿ, ಈಗ ಬರಕತ್ತಿದ್ದೀವಿ. ವಾಪಸ್ಸು ರಿಟರ್ನ್ ಮಾಡೀವಿ, ಆಡಿ ಎಲ್ಲ ಆಡಿದ್ದೀವಿ, ವಾಪಸ್ ಹಿಂಗೆ ರಿಟರ್ನ್ ಮಾಡಕತ್ತಿದ್ದೀವಿ. ಈಗ ಮನೆಗೆ ಹೋಗ್ತಿದ್ದೀವಿ, ಮನೆಗೆ ಹೋಗಿ ಸಿಗ್ತೀವಿ, ಮನೆಗೆ ಹೋಗಿ ಆಮೇಲೆ ಸಿಗ್ತಿದ್ದೀವಿ, ಐಸ್ ಕ್ರೀಮ್ ತಿಂತೀವಿ, ಐಸ್ ಕ್ರೀಮ್ ತಿಂದು ಮನೆಗೆ ಹೋಗ್ತೀವಿ. ಈಗ ಆಮೇಲೆ ಸಿಗ್ತೀವಿ. ಬಾಯ್. ನಾವು ಯಾವುದೋ ಒಂದು ಶಾಪಿಗೆ ಬಂದಿದ್ದೀವಿ, ಅಂಗಡಿಗೆ, ಯಾವುದೋ ಒಂದು ಶಾಪಿಗೆ. ಇಲ್ಲಿ ನೋಡು, ಗಾಯ್ಸ್ ನಮ್ಮೂರಲ್ಲಿ ಮ್ಯಾಂಗೋ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಬಂದು ನಾವು ಬಟರ್ ಸ್ಕಾಚ್ ಮತ್ತು ಬೆಲ್ಜಿಯಂ ಚಾಕ್ಲೇಟ್ ಶೇಕ್ ತೊಗೊಂಡಿದ್ದೀವಿ. ಇವಾಗ ಕುಡಿದು ಮನೆಗೆ ಹೋಗೋದು. ನಾವು ಒಂದು ಬಟರ್ ಸ್ಕಾಚ್ ಆರ್ಡರ್ ಮಾಡೀವಿ, ಹಾಗೆ ಒಂದು ಬೆಲ್ಜಿಯಂ ಚಾಕ್ಲೇಟ್ ಆರ್ಡರ್ ಮಾಡೀವಿ. ಇದು ನಮ್ಮ ಅಪ್ಪನ ಸೆಕೆಂಡ್ನೇ ರೌಂಡ್. ಹಿಂಗೆ ತಿನ್ನಿ ಇಬ್ಬರು ಈಟಿಂಗ್ ಪಾರ್ಟ್ನರ್ಸ್ ಗಾಯ್ಸ್. ನೋಡಿ ಹೆಂಗೆ ತಿಂತಾರಂತ, ಇಬ್ಬರು ಸರಿಯಾಗಿ ತಿಂತಾರೆ. ಇಲ್ಲಿ ಬೈಕ್ ಹಿಂದಕ್ಕೆ ಒಂದು ಬರ್ದಿದ್ದಾರೆ, ನೀವೇ ನೋಡ್ರಿ ಹೆಂಗಿದೆ ಅಂತ. ನೋಡಿ ಗಾಯ್ಸ್, ತಿಳಿದು ಬದುಕು ತುಳಿದು ಬದುಕಬೇಡ. ಇವಾಗ ಮನೆಗೆ ಬಂದ್ವಿ, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವತ್ತಿನ ಡೇ ಹೀಗಿತ್ತು ಅಷ್ಟೇ ಗಾಯ್ಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಗೈಸ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗೈಸ್. ಮತ್ತು ಇನ್ನು ಏನಾದರೂ ನನಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಷ್ಟೇ. ಬಾಯ್ ಗಾಯ್ಸ್.